ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲತಾ ಯೋಗೇಶ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಡುಗೆ ಮನೆ ಇಟ್ಕೊಂಡಿದ್ದೀನಿ ಅಂದರೆ ಹೊರಗಡೆ ತುಂಬ ಚಳಿ ಇದೆ ಅಲ್ವಾ, ಹಾಗಾಗಿ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನ್ನಿಸ್ತು. ಅದರಲ್ಲೂ ನನಗೆ ಉದ್ದಿನವಡೆ ತಿನ್ನಬೇಕು ಅನ್ನಿಸ್ತು. ಬಟ್ ಏನಪ್ಪ ಅಂದರೆ ಉದ್ದಿನವಡೆ ಮಾಡಬೇಕು ಅಂದರೆ ನಾವು ಬೆಳಗ್ಗೆ ಉದ್ದಿನಕಾಳು ನೆನೆಸಿಡಬೇಕು, ರುಬ್ಬಬೇಕು, ಅದು ಹಿಟ್ಟು ಚೆನ್ನಾಗಿ ಬಂದಿಲ್ಲ ಅಂದರೆ ವಡೆ ಚೆನ್ನಾಗಿ ಬರಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಉದ್ದಿನವಡೆ ತಿನ್ನಬೇಕು ಅನ್ನೋರಿಗೆ. ಉದ್ದಿನವಡೆ ಥರನೇ ಅಂದರೆ ಉದ್ದಿನ ವಡೆನೇ ತಿಂದ ಥರ ನಮಗೆ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಈ ವಡೆ. ಇದನ್ನು ನಾವು ಪಂಪ್ಕಿನ್ ಅಂದರೆ ನಮ್ಮ ಸೈಡ್ ಇದಕ್ಕೆ ನಾವು ಮಂಡಕ್ಕಿ ಅಂತ ಕರಿತೀವಿ, ಈ ಕಡೆ ಎಲ್ಲ ಚುರುಮುರಿ ಅಂತಲೂ ಕರೀತಾರೆ ಮೈಸೂರು ಸೈಡು. ಮಂಡಕ್ಕಿ ಇದನ್ನು ಸ್ವಲ್ಪ ನೀರಲ್ಲಿ ನೆನೆಸ್ಬಿಟ್ಟು ನಾನು ವಡೆ ಮಾಡ್ತೀನಿ. ಯಾವ ಥರ ಮಾಡ್ತೀನಿ ಅದನ್ನು ನಿಮಗೂ ತೋರಿಸ್ತೀನಿ. ಪ್ಲೀಸ್ ಫಸ್ಟ್ ಟೈಮ್ ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನನಗೂ ವಿಡಿಯೋ ಮಾಡಬೇಕು ಅನ್ನೋ ಒಂದು ಮೋಟಿವೇಟಿವ್ ಬರುತ್ತೆ. ಅದಕ್ಕೋಸ್ಕರ ಕಿನ್ನು ಅಂದರೆ ಮಂಡಕ್ಕಿನ ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೋಬೇಕು. ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಬಂದುಬಿಟ್ಟು ನಾನು ಸ್ವಲ್ಪ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು 5 ಮಿನಿಟ್ಸು ನೆನೆಸಿಡ್ತೀನಿ ಇದನ್ನ. ಓಕೆನಾ, ಇದು ಸ್ವಲ್ಪ ನೆನಿಬೇಕು. ಒಂದ್ಸರಿ ವಾಶ್ ಮಾಡಿಬಿಡ್ತೀನಿ ನಾವು ಇದನ್ನ, ಯಾಕಂದರೆ ಇದರಲ್ಲೂ ಸ್ವಲ್ಪ ಧೂಳು ಆ ಥರದ್ದೆಲ್ಲ ಇರುತ್ತೆ, ಹಾಗಾಗಿ. ಓಕೆನಾ, ಇದು ಒಂದು 5 ಮಿನಿಟ್ಸು ನೆನೆಬಿಡಲಿ. ಓಕೆ, ಇದು ನೆನೆಯೋ ಅಷ್ಟೊತ್ತಿಗೆ ನಾನು ಇದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಓಕೆನಾ, ಅಕ್ಕಿ ಹಿಟ್ಟು ಒಂದು ಬೌಲ್ ತೊಗೊಂಡಿದ್ದೀನಿ. ಅದ್ರ ಜೊತೆ ಸೈಡ್ಸ್ ಅಂದರೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಬೇಕು. ನಾನೊಂದು 2 ಹಸಿರುಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಓಕೆನಾ, ಸ್ವಲ್ಪ ಬಿಳಿ ಎಳ್ಳು, ಆಮೇಲೆ ಸ್ವಲ್ಪ ಜೀರಿಗೆ, ಆಮೇಲೆ ತುರಿದು ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಬೇಡ, ಸ್ವಲ್ಪ ಶುಂಠಿ ತುರಿದು ಇಟ್ಕೊಂಡ್ರೆ ಸಾಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆ ಸ್ವಲ್ಪ ಈರುಳ್ಳಿ, ಚೆನ್ನಾಗಿರುತ್ತೆ, ಸ್ಪೈಸಿಯಾಗಿ ಬರುತ್ತೆ ಅಂತ. ಓಕೆನಾ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಫಸ್ಟು ಒಂದು ಬೌಲ್ ತೊಗೊಳ್ಳೋಣ. ಒಂದು ಬೌಲ್ ತೊಗೊಂಡು ಇದನ್ನು ಅಕ್ಕಿ ಹಿಟ್ಟನ್ನ ಇದಕ್ಕೆ ಹಾಕೊಂಡ್ಬಿಡೋಣ. ನಮಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ ಒಂದು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಒಂದು 4 ಸ್ಪೂನ್ ತೊಗೋತೀನಿ ಅಕ್ಕಿ ಹಿಟ್ಟನ್ನ. ಓಕೆನಾ, ಅಕ್ಕಿ ಹಿಟ್ಟು ಇದಕ್ಕಿನ ಈ ಸ್ಪೈಸಸ್ ಎಲ್ಲ ಹಾಕೊಂಡ್ಬಿಡೋದ. ಓಕೆನಾ, ಅಂದರೆ ಈರುಳ್ಳಿ, ಆನಿಯನ್, ಹಸಿರುಮೆಣ್ಸಿನ್ಕಾಯಿ, ಚಿಲ್ಲಿ, ಓಕೆನಾ, ಕೊತ್ತಂಬರಿ ಸೊಪ್ಪು, ಆಮೇಲೆ ತುರಿದಿಟ್ಕೊಂಡಿರೋ ಶುಂಠಿ. ನಾನು ಜಾಸ್ತಿ ತುರಿದಿಟ್ಕೊಂಡಿದ್ದೀನಿ, ಸ್ವಲ್ಪ ಹಾಕೋತೀನಿ. ಓಕೆ, ಅದಕ್ಕೆ ಸ್ವಲ್ಪ ಜೀರಿಗೆ, ಆಮೇಲೆ ಮತ್ತು ಎಳ್ಳು ಎಲ್ಲನೂ ಹಾಕ್ಕೊಂಡು, ಆಮೇಲೆ ಇದಕ್ಕೆ ಉಪ್ಪು ಹಾಕೋಬೇಕು ಒಂಚೂರು, ನಮಗೆ ಎಷ್ಟು ಬೇಕಷ್ಟು ಉಪ್ಪು. ಓಕೆನಾ, ನಾನು ಉಪ್ಪು ಒಂಚೂರು ಹಾಕೋತೀನಿ, ರುಚಿ ತಕ್ಕಷ್ಟು ಉಪ್ಪು. ಓಕೆನಾ, ಇದು ಇನ್ಸ್ಟಂಟ್ ಮಾಡ್ತಾ ಇರೋದ್ರಿಂದ ನಮಗೆ ಸ್ವಲ್ಪ ಗರಿಯಾಗಿ ಬರಬೇಕು ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಅಡುಗೆ ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ, ಲೈಟಾಗಿ. ನೋಡಿ, ಇಷ್ಟು ಚಿಟಿಕೆಯಷ್ಟು. ಓಕೆನಾ, ಇಷ್ಟು ಸ್ವಲ್ಪ ಚಿಟಿಕೆಯಷ್ಟು ನಾನು ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಆಲ್ರೆಡಿ ನಮ್ಮದು ಇದು ನೆನ್ಬಿಟ್ಟಿದೆ. ಈ ಥರ ನೀರನ್ನ ಹಿಂಡ್ಬಿಟ್ಟು ತಗೋಬೇಕು. ಪಂಪ್ಕಿನ ಅಂದರೆ ಮಂಡಕ್ಕಿನ. ಓಕೆನಾ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕ ಸ್ಟೈಲ್ ಅಂದರೆ ನಮ್ಮ ಮನೇಲಿ ಊರಲ್ಲಿ ಯಾವ ಥರ ನಾವು ಮಂಡಕ್ಕಿ ಮತ್ತು ಇದನ್ನು ಮಿರ್ಚಿನ ಮಾಡ್ತೀವಿ ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲಿ ಈ ಥರ ಇದೆ. ಓಕೆನಾ, ಇದಾಯಿತು. ಇದಾದಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಕೊಟ್ಕೋಬೇಕು. ಈ ಥರ ಮಿಕ್ಸ್ ಕೊಟ್ಕೊಂಡು ಈ ಥರ ಬರುತ್ತೆ. ಓಕೆನಾ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಓಕೆನಾ, ನೀರು ಹಾಕ್ಕೊಂಡು ಕಲಿಸ್ಬಿಟ್ಟು ಒಂದು 5 ಮಿನಿಟ್ಸ್ ಇಟ್ಟರು ಸಾಕು, ತುಂಬ ಹೊತ್ತೇನು ಬೇಡ. ಯಾಕಂದರೆ ಇದು ಕಡಲೆಪುರಿ ಇನ್ನೊಂದು ಚೂರು ನೆನೆಬೇಕು ಹಿಟ್ಟು. ಓಕೆನಾ, ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಹದಕ್ಕೆ, ಅಂದರೆ ನಮಗೆ ಉಂಡೆ ಬಿಡೋ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ತುಂಬ ಏನು ಕಲಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ, ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕಲಿಸ್ಕೊತಾ ಇದ್ದೀನಿ, ಯಾಕಂದರೆ ತೆಳ್ಳಗಾಗ್ಬಿಟ್ರೆ ಮತ್ತೆ ಹಿಟ್ಟು ಹಾಕೋಬೇಕು ಅದಕ್ಕೆ. ಚೂರು ಲೈಟಾಗಿ
ನೋಡಿ ಹಿಟ್ಟು ಈ ಹದ ಇದ್ದರೆ ಸಾಕು ನಮಗೆ. ಓಕೆನಾ, ಕರೆಕ್ಟಾಗಿದೆ. ಇದನ್ನು ನಾನು ಸ್ವಲ್ಪ ಎಣ್ಣೆ ಕಾಯೋವರೆಗೂ ಮುಚ್ಚಿಟ್ಕೊಳ್ತೀನಿ. ನೆಕ್ಸ್ಟು ನಾನೊಂದು ಬಾಣಲೆ ತೊಗೊಂಡಿದ್ದೀನಿ. ಇದೇ ಬಾಣಲೆನ ನಾನೀಗ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಎಣ್ಣೆ ಹಾಕೋತೀನಿ. ಓಕೆನಾ, ನಾನು ಯೂಸ್ ಮಾಡ್ತಾ ಇರೋ ಎಣ್ಣೆ ಬಂದ್ಬಿಟ್ಟು ಸನ್ಫ್ಲವರ್ ಆಯಿಲ್. ಅದು ಮುಳುಗಷ್ಟು ಇದ್ದರೆ ಸಾಕು. ಯಾಕಂದರೆ ನಾನು ಸ್ವಲ್ಪ ಮಾಡ್ತಾ ಇರೋದು, ತುಂಬ ಏನು ಮಾಡ್ತಾ ಇಲ್ಲ. ಸಂಜೆ ಈಗ ಹಂಗೆ ಟೀ ಜೊತೆ ಸ್ನ್ಯಾಕ್ಸ್ ಥರ ನಾವು ಎಣ್ಣೆ ಕಾಯೋಷ್ಟೊತ್ತಿಗೆ ಆಲ್ರೆಡಿ ಸ್ವಲ್ಪ ವಡೆಗಳ ತಟ್ಟಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಈಸಿ ಆಗುತ್ತೆ. ಓಕೆನಾ, ನಾನೊಂದು ಬೌಲಲ್ಲಿ ಸ್ವಲ್ಪ ನೀರು ತಗೋತೀನಿ. ಇದು ಕೈಗೆ ಅಂಟು ಬಿಡುತ್ತಲ್ವ, ತಟ್ಟಿ ಇದಕ್ಕೆ ಈ ಥರ ನೀರನ್ನ ಅದ್ಕೊಂಡು ನಮಗೆ ಯಾವ ಶೇಪಿಗೆ ಬೇಕು ವಡೆ, ಓಕೆನಾ, ಆ ಶೇಪಿಗೆ ನಾವು ಹಿಟ್ಟು ತೊಗೋಬೇಕು. ಹಿಟ್ಟನ್ನ ತಗೊಂಡು ಈ ಥರ ರೌಂಡ್ ಶೇಪ್ ಮಾಡಿಬಿಟ್ಟು ಈ ಥರ ಹಿಂಗೆ ಅಂಗೈಯಲ್ಲಿ ನಾವ್ಯಾವತ್ತೂ ಯಾವುದೇ ಒಂದು ವಡೆ ಮಾಡಿದ್ರು ಈ ಥರ ಪ್ರೆಸ್ ಮಾಡಬೇಕು. ಆವಾಗ ನಮಗೆ ಇದ್ರ ಮೇಲೆ ಫಿಂಗರ್ ಪ್ರಿಂಟ್ ಬೀಳಲ್ಲ. ಈ ಥರ ಪ್ರೆಸ್ ಮಾಡಿದಾಗ ಏನಾಗುತ್ತೆ ಅಂದರೆ ನಮಗೆ ಇದು ಫಿಂಗರ್ ಪ್ರಿಂಟ್ ಎಲ್ಲ ಬಿದ್ದುಬಿಡುತ್ತೆ. ಓಕೆನಾ, ನೆಕ್ಸ್ಟು ಯಾಕಂದರೆ ಉದ್ದಿನ ವಡೆ ಅಲ್ವಾ, ಚಿಕ್ಕ ಒಂದು ಬೌಲ್ ಮಾಡ್ಕೊಳ್ಳೋದ. ಓಕೆನಾ, ನೆಕ್ಸ್ಟು ಅದೇ ಥರನೇ ಎಲ್ಲ ವಡೆನೂ ಸ್ವಲ್ಪ ಹಿಂಗೆ ನೀರು ಕೈಗೆ ಅದ್ದಿ ಅದೇ ಥರನೇ ನಾನು ಎಲ್ಲನೂ ಈ ಥರ ಹಿಂಗೆ ಫ್ರೆಶ್ ಮಾಡಿ ಈ ಥರ ತೂತನ್ನ ಮಾಡಿ ಇಟ್ಕೊತೀನಿ. ಓಕೆನಾ, ನೀರು ಹತ್ಕೊಂಡು ಅದನ್ನು ಮಾಡ್ಕೋಬೇಕು. ಇದೇ ಶೇಪೇ ಮಾಡ್ಕೋಬೇಕು ಅಂತ ಏನಿಲ್ಲ, ಯಾವ ಶೇಪ್ ಆದರೂ ನೀವು ಮಾಡ್ಕೋಬೋದು. ನಾನು ಉದ್ದಿನ ವಡೆ ಶೇಪ್ ಮಾಡ್ತಾ ಇದ್ದೀನಿ. ಈ ರೆಸಿಪಿ ಬಂದ್ಬಿಟ್ಟು ನನಗೆ ನಮ್ಮಮ್ಮ ಮಾಡ್ತಾ ಇದ್ದಿದ್ದು. ಓಕೆನಾ, ನಮ್ಮ ಮನೇಲಿ ನಾವು ಯಾವಾಗಾದ್ರೂ ಉದ್ದಿನ ವಡೆ ಮಾಡ್ಕೊಳಮ್ಮ ಅಂದರೆ ನಮ್ಮಮ್ಮ ಇನ್ಸ್ಟಂಟಾಗಿ ಆಗೋದಿದೆ ಅಲ್ವಾ, ಹಾಗಾಗಿ ಈ ವಡೆನ ಮಾಡಿಕೊಡೋದು ನಮಗೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸಾರಿ ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ, ತುಂಬ ಚೆನ್ನಾಗಿ ಬರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು, ಇಲ್ಲ ಊಟ ಟೈಮ್ಗಾದರೂ ಮಾಡ್ಕೋಬೋದು. ತುಂಬ ಬೇಗ ಮಾಡ್ಕೋಬೋದು, ತುಂಬ ಬೇಗ ಕ್ವಿಕ್ಕಾಗುತ್ತೆ. ಓಕೆನಾ, ತುಂಬ ಜನ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ನನಗೂ ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ಹೊಸ ಪ್ರತಿಭೆ ಬೆಳೆಸಿ. ಎಣ್ಣೆ ಕಾಯ್ತು ಏನೋ ನೋಡ್ತೀನಿ, ಸ್ವಲ್ಪ ಹಾಕ್ಬಿಟ್ಟು ಕಾದರೆ ಬಿಡ್ತೀನಿ. ಓಕೆ, ಎಣ್ಣೆ ಕಾದಿದೆ. ನನ್ನ ವಡೆನ ಒಂದೊಂದೇ ಆಗಿ ಬಿಡ್ತೀನಿ. ಈಗ ಸ್ವಲ್ಪ ಹೊತ್ತು ಈ ಗುಳ್ಳೆಗಳೆಲ್ಲ ಬರುತ್ತಲ್ವ, ಅದು ಹೋಗೋವರೆಗೂ ನಾವು ವಡೆನ ಟಚ್ ಮಾಡಬಾರ್ದು. ಟಚ್ ಮಾಡಿದರೆ ಏನಾಗುತ್ತೆ ಅಂದರೆ ಅದು ವಡೆ ಶೇಪ್ ಹೋಗ್ಬಿಡುತ್ತೆ. ಹಾಗಾಗಿ ನಾನು ನೆಕ್ಸ್ಟು ಮತ್ತೆ ಅದೊಂದು ಬ್ಯಾಚ್ ಮುಗಿಯೋಷ್ಟೊತ್ತಿಗೆ ಇನ್ನೊಂದು ಬ್ಯಾಚ್ ಮಾಡಿರ್ತೀನಿ ವಡೆಗಳ ಬೇಗ. ನೆಕ್ಸ್ಟು ನಿಮ್ಗೆ ಯಾವುದಾದ್ರೂ ಎಲೆಕ್ಟ್ರಾನಿಕ್ ಬಗ್ಗೆ ಏನಾದರೂ ವಿಡಿಯೋ ಬೇಕು ಅಂದರೆ ವಾಷಿಂಗ್ ಮಿಷಿನು, ಫ್ರಿಜ್ಜು, ಅಥವಾ ಫ್ರಿಜ್ ಕ್ಲೀನಿಂಗ್ ಯಾವ ಥರ, ವಾಷಿಂಗ್ ಮಿಷಿನ್ ಕ್ಲೀನಿಂಗ್ ಯಾವ ಥರ, ಅದ್ರ ಬಗ್ಗೆ ಏನಾದರೂ ವಿಡಿಯೋ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಆ ವಿಡಿಯೋನ ನಿಮಗೆ ಶೇರ್ ಮಾಡ್ತೀನಿ. ಈಗ ಕೆಲವೊಬ್ಬರು ವಾಷಿಂಗ್ ಮಿಷಿನ್ ತೊಗೊಂಡಿರ್ತಾರೆ, ಕೆಲವೊಂದು ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಫೀಚರ್ಸ್ ಆಗಿರ್ಬೋದು, ಅದನ್ನು ಅವ್ರಿಗೆ ಯಾವ ಥರ ಯೂಸ್ ಮಾಡಬೇಕು ಅಂತ ಗೊತ್ತಿರಲ್ಲ. ಆಮೇಲೆ ಅದು ಡ್ರಮ್ ಕ್ಲೀನಿಂಗ್ ಅಂತ ಮಾಡಬೇಕು ವಾಷಿಂಗ್ ಮಿಷಿನಲ್ಲಿ, ಅದನ್ನು ಹೆಂಗೆ ಮಾಡೋದು ಅಂತ ಕೆಲವೊಬ್ರಿಗೆ ಗೊತ್ತಿರಲ್ಲ. ಅದಕ್ಕೂ ಟೆಕ್ನಿಷಿಯನ್ಗೆ ವೇಟ್ ಮಾಡ್ತಾ ಇರ್ತಾರೆ. ಕೆಲವೊಬ್ಬರು ಮನೇಲಿ ಫ್ರಿಜ್ ತೊಗೊಂಡಿರ್ತಾರೆ, ತೊಗೊಂಡಾಗ ನಾನು ಒಂದು ಸರಿನೂ ಡೀಪ್ ಕ್ಲೀನೇ ಮಾಡಿರಲ್ಲ. ಅದ್ರದ್ದು ಬೇಕು ಅಂದ್ರೂ ವಿಡಿಯೋ ನಾನು ಮಾಡಿ ಅಂದರೆ ಮಾಡಾಕ್ತೀನಿ. ಯಾವ ಥರ ಕ್ಲೀನಿಂಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವಿಡಿಯೋ ಬೇಕು ಅಂದರೆ ಕೇಳಿ ಮಾಡಾಕ್ತೀನಿ. ಓಕೆನಾ, ಈಗ ಒಂಚೂರು ನಾನು ಚಾಕುದಿಂದನೇ ಬೊಗು ಚಾಕುದಿ ಬಂದು ನಾನು ಅದರಿಂದನೇ ಹಾಕ್ತೀನಿ. ಈಗ ಈ ಥರ ಒಂಚೂರು ಗೋಲ್ಡನ್ ಬ್ರೌನ್ ಆದಮೇಲೆ ನಾವು ಈ ಥರ ತಿರುಗಿಬಿಟ್ಟು ಹಾಕ್ಬೇಕು. ಚೆನ್ನಾಗಿ ಬೇಯಬೇಕು ಇದು.
ನೋಡಿ ವಡೆನ ಬಂದ್ಬಿಟ್ಟು ಈ ಥರ ನಮಗೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು. ಈ ಥರ ನಮಗೆ ಗೋಲ್ಡನ್ ಬ್ರೌನ್ ಬಂದಮೇಲೆ ನಾವು ಇಟ್ಬಿಟ್ಟು ಒಂದು ಈ ಥರ ಪಾತ್ರೆಗೆ ಹಾಕೊಂಡ್ರೆ ನಮಗೆ ಬಿಸಿ 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 ಮಂಡಕ್ಕಿ ವಡೆ ರೆಡಿ. ಬೇರೆ ಒಂದು ಬ್ಯಾಚ್ ಇದೆ, ನಾನು ಅದನ್ನು ಮಾಡಬೇಕು, ಎಣ್ಣೆಗೆ ಹಾಕ್ಕೊಡ್ತೀನಿ. ಸೌಂಡ್ ನೋಡಿ ಏನು ಬಂದಿದೆ. ನಿಮಗೆ ಹೊರಗಡೆಯಿಂದ ತುಂಬ ಏನು ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ತೆಗೆದ್ರೆ ನಿಮಗೆ ತುಂಬ ಸಾಫ್ಟಾಗಿರುತ್ತೆ ನೋಡಿ. ಸೂಪರಾಗಿದೆ, ತುಂಬ ಬೇಗ ಮಾಡ್ಕೋಬೋದು. ಹೊರಗಡೆಯಿಂದ ತುಂಬ ನೋಡಿ ಈ ಥರ ಮುರಿದ್ರೆ ನಿಮಗೆ ಸೌಂಡ್ಗೆ ಗೊತ್ತಾಗುತ್ತೆ ಅಲ್ವಾ. ಒಳಗಡೆಯಿಂದ ತುಂಬ ಸಾಫ್ಟಾಗಿದೆ, ಉದ್ದಿನ ವಡೆ ಥರನೇ ಬರುತ್ತೆ. ಇದು ಬೇಕು ಅಂದರೆ ನೀವು ಇನ್ನೂ, ನಾನು ಯಾವತ್ತೂ ಹಾಕಲ್ಲ, ಕಾಯಿ ಪೀಸ್ ಅಂದರೆ ತೆಂಗಿನಕಾಯಿ ಬರುತ್ತಲ್ವ, ಅದನ್ನು ನೀವು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿನೂ ಬೇಕು ಅಂದರೆ ಹಾಕೋಬೋದು. ನೋಡಿ ಫೈನಲ್ಲಾಗಿ ಈ ಥರ ಬಂದಿದೆ. ಸೌಂಡ್ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ ಅಲ್ವಾ. ಅಂದರೆ ಹೊರಗಡೆಯಿಂದ ನೋಡಿ ಸೌಂಡ್ ಬಿಸಿದೆ. ಹೊರಗಡೆಯಿಂದ ನಿಮಗೆ ತುಂಬ ಕ್ರಿಸ್ಪಿಯಾಗಿದೆ, ಒಳಗಡೆಯಿಂದ ತುಂಬ ಸಾಫ್ಟಾಗಿದೆ, ಚೆನ್ನಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.